ನಮಸ್ತೆ ಗೆಳೆಯರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಆದ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಸಿಡಿದು ನಿಂತಿದೆ. ಆದರೆ ಹೀಗಾಗುತ್ತೆ ಅಂತ 40-50 ವರ್ಷಗಳ ಹಿಂದೆನೆ ಒಬ್ಬ ಅಜ್ಜಿ ಭವಿಷ್ಯವಾಣಿನ ನುಡಿದಿದ್ರು ಅಂದ್ರೆ ನಂಬೋಕೆ ಆಗುತ್ತಾ? ನಾಸ್ಟ್ರಾಡಾಮಸ್ನ ಹೆಸರನ್ನ ನೀವು ಕೇಳಿರಬಹುದು. ಆತ ಜಗತ್ತಿನ ಎಲ್ಲಾ ಆಗುಹೋಗುಗಳ ಬಗ್ಗೆ ಭವಿಷ್ಯವಾಣಿಯನ್ನ ಹೇಳಿದ್ದ. ಅದೇ ರೀತಿ ಬಾಬಾ ವೆಂಗಾ ಅನ್ನೋ ಒಬ್ಬ ಅಜ್ಜಿ 40-50 ವರ್ಷಗಳ ಹಿಂದೆನೆ ಭಾರತ ಪಾಕಿಸ್ತಾನದ ಮಧ್ಯೆ ದೊಡ್ಡ ಯುದ್ಧ ನಡೆಯುತ್ತೆ ಅಂತ ಭವಿಷ್ಯವಾಣಿ ಹೇಳಿದ್ರು ಅಂದ್ರೆ ಅದನ್ನ ನಂಬಬೇಕು ಅಂತ ನಿಮಗೂ ಅನ್ನಿಸಬಹುದು. ಯಾಕಂದ್ರೆ ಬಾಬಾ ವೆಂಗಾ ಜಗತ್ತಿನ ಎಲ್ಲಾ ದೇಶಗಳಲ್ಲೂ ಅಷ್ಟೊಂದು ಫೇಮಸ್ ಆಗಿದ್ದಾರೆ. ಅಂದ ಹಾಗೆ ಈ ಅಜ್ಜಿ ಈಗ ಬದುಕಿಲ್ಲ. 1996 ಆಗಸ್ಟ್ 11ಕ್ಕೆ 85ನೇ ವಯಸ್ಸಿನಲ್ಲಿ ಬಾಬಾ ವೆಂಗಾ ಅಜ್ಜಿ ಸತ್ತು ಹೋದ್ರು. ಹಾಗೇನೆ ಈ ಅಜ್ಜಿಗೆ 13ನೇ ವಯಸ್ಸಿನಿಂದಾನೇ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಆದ್ರೆ ಅವ್ರು ಹೇಳಿರೋ ಭವಿಷ್ಯವಾಣಿ ಇಂದಿಗೂ ಸುದ್ದಿ ಆಗ್ತಾನೇ ಇದೆ. ಈ ಅಜ್ಜಿಗೆ ಇಂತಹ ಪವರ್ ಬಂದಿದ್ದು ಹೇಗೆ? ಕಣ್ಣು ಕಾಣಿಸ್ದೇ ಇದ್ರು ಲೋಕದ ಭವಿಷ್ಯನ ಹೇಗೆ ಹೇಳ್ತಾ ಇದ್ರು? ಇವ್ರು ಹೇಳಿರೋ ಭವಿಷ್ಯವಾಣಿ ಯಾವುದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಬಾಬಾ ವೆಂಗಾ ಯುರೋಪ್ ಖಂಡದ ಆಗ್ನೇಯ ಭಾಗದಲ್ಲಿರೋ ಬಲ್ಗೇರಿಯಾ ದೇಶದವಳು. ಈ ದೇಶದ ಹಿಮ ತುಂಬಿದ ಬೆಟ್ಟದ ಪ್ರದೇಶ ಬೆಲಸಿಕಾದಲ್ಲಿ ಈಕೆ ಜೀವನವನ್ನ ಮಾಡ್ತಾಳೆ. ಇವಳು ಹುಟ್ಟಿದ್ದು ಇಲ್ಲಲ್ಲ, ಇವಳು ಹುಟ್ಟಿದ್ದು ಅಟೋಮನ್ ಟರ್ಕರ ಸಾಮ್ರಾಜ್ಯದಲ್ಲಿ 1911ರಲ್ಲಿ. ಬಾಬಾ ವೆಂಗಾ ಪ್ರೀ ಮೆಚೂರ್ ಬೇಬಿಯಾಗಿ ಹುಟ್ಟಿದ್ರಿಂದ ಅವಳಿಗೆ ಬಹಳ ಆರೋಗ್ಯ ಸಮಸ್ಯೆಗಳಿತ್ತು. ಈ ಮಗು ತುಂಬಾ ದಿನ ಬದುಕೋದಿಲ್ಲ, ಸತ್ತು ಹೋಗುತ್ತೆ ಅಂತ ತಂದೆ ತಾಯಿ ಅಂದ್ಕೋತಾರೆ. ಅದಕ್ಕೆ ಬಹಳ ದಿನಗಳವರೆಗೆ ಆ ಮಗುಗೆ ಹೆಸರನ್ನ ಕೂಡ ಇಟ್ಟಿರೋದಿಲ್ಲ. ಇನ್ನೊಂದು ಕತೆ ಪ್ರಕಾರ ಈ ಮಗು ಹುಟ್ಟಿದ ಮೇಲೆ ಅಳುತ್ತೆ. ಆಗ ಅಲ್ಲಿದ್ದ ನರ್ಸ್ ಮಗುನ ಹೊರಗೆ ತಗೊಂಡು ಹೋಗಿ ದಾರಿಯಲ್ಲಿ ಹೋಗ್ತಾ ಇರುವಂತಹ ಅಪರಿಚಿತರ ಬಳಿ ಹೆಸರು ಇಡೋಕೆ ಕೇಳ್ತಾಳೆ. ಇದು ಅಲ್ಲಿನ ಒಂದು ಟ್ರೆಡಿಷನ್ ಅಷ್ಟೇ. ಹಾಗೆ ಇಟ್ಟ ಹೆಸರೇ ವೆಂಗೇಲಿಯಾ ಪಂಡೇವಾ ಗುಶ್ಚೆರೋವಾ. ಅದು ಮುಂದೆ ಬಾಬಾ ವೆಂಗಾ ಅಂತ ಆಯ್ತು. ಇವಳು ಹುಟ್ಟಿದ 3 ವರ್ಷದಲ್ಲಿ ಅವರ ತಾಯಿ ಮತ್ತೊಂದು ಮಗುವಿನ ಹೆರಿಗೆಯಲ್ಲಿ ಸತ್ತು ಹೋಗ್ತಾರೆ. ಮೊದಲನೇ ಮಹಾಯುದ್ಧ ಆರಂಭ ಆದಾಗ ವೆಂಗಾಳ ಅಪ್ಪ ಬಲ್ಗೇರಿಯನ್ ಆರ್ಮಿಗೆ ಸೇರ್ತಾನೆ. ಮೊದಲೇ ತಾಯಿಯ ಪ್ರೀತಿಯನ್ನ ಕಳ್ಕೊಂಡಿದ್ದ ವೆಂಗಾ ತಂದೆಯನ್ನ ಕೂಡ ದೂರ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಪಕ್ಕದ ಮನೆಯವರು ಅವಳನ್ನ ನೋಡ್ಕೋತಾರೆ. ಮಹಾಯುದ್ಧದಲ್ಲಿ ಶತ್ರುಗಳಾದ ಯುಗೋಸ್ಲಾವಿಯಾದ ಸಾಮ್ರಾಜ್ಯದ ರಾಜರು ಗೆಲ್ತಾರೆ. ವೆಂಗಾಳ ಅಪ್ಪ ಯುದ್ಧ ಖೈದಿ ಆಗ್ಬಿಡ್ತಾನೆ. ವಿಚಾರಣೆ ಎಲ್ಲ ಮುಗಿದ ಮೇಲೆ ಇದ್ದಬದ್ದ ಅಲ್ಪ ಸ್ವಲ್ಪ ಆಸ್ತಿಯನ್ನ ಕೂಡ ರಾಜರು ವಶಕ್ಕೆ ಪಡ್ಕೊಂಡ್ಬಿಡ್ತಾರೆ. ಅಂದ್ರೆ ಅವರ ಆಸ್ತಿ ಸರ್ಕಾರಕ್ಕೆ ಸೇರ್ಬಿಡುತ್ತೆ. ಅದರಿಂದಾಗಿ ವೆಂಗಾಳ ಕುಟುಂಬಕ್ಕೆ ಇನ್ನಷ್ಟು ಬಡತನ ಕಾಡುತ್ತೆ. ಅಂತಹ ಸ್ಥಿತಿಯಲ್ಲೂ ಅವಳಪ್ಪ ಮತ್ತೊಂದು ಮದುವೆ ಆಗ್ಬಿಡ್ತಾನೆ. ಬಾಬಾ ವೆಂಗಾಗೆ 13 ವರ್ಷ ಆದಾಗ 1923ರಲ್ಲಿ ಅಪ್ಪನ ಜೊತೆಗೆ ನೋವೋ ಸೇಲೋ ಅನ್ನೋ ಹಳ್ಳಿಗೆ ಹೋಗ್ತಾಳೆ. ಅಲ್ಲಿ ಒಂದಿನ ದೊಡ್ಡ ಸುಂಟ್ರಗಾಳಿ ಬಂದು ಅವಳನ್ನ ಎತ್ತಿ ಬಿಸಾಡ್ಬಿಡುತ್ತೆ. ಈ ದುರಂತದಲ್ಲಿ ಬಾಬಾ ವೆಂಗಾಳ ಕಣ್ಣಿಗೆ ತುಂಬಾ ಮಣ್ಣು ಹೋಗುತ್ತೆ, ಗಾಯ ಆಗುತ್ತೆ, ರಕ್ತ ಬರುತ್ತೆ. ಅವಳಿಗೆ ಕಣ್ಣನ್ನ ತೆಗಿಯೋಕೆ ಕೂಡ ಆಗ್ತಾ ಇರಲಿಲ್ಲ. ತುಂಬಾ ನೋವಾಗ್ತಾ ಇರುತ್ತೆ. ಅಪ್ಪ ಆಸ್ಪತ್ರೆಗೆ ಕರ್ಕೊಂಡು ಆಪರೇಷನ್ ಮಾಡಿಸ್ತಾರೆ. ಆದ್ರೆ ಇನ್ನು ತುಂಬಾ ಆಪರೇಷನ್ಗಳನ್ನ ಮಾಡಿಸ್ಬೇಕಾಗಿರುತ್ತೆ. ಆದ್ರೆ ಹೆಚ್ಚಿನ ಚಿಕಿತ್ಸೆಗೆ ಅವರ ಹತ್ರ ಹಣ ಇರೋದಿಲ್ಲ. ಇದರಿಂದಾಗಿ ಕೆಲವೇ ದಿನಗಳಲ್ಲಿ ಬಾಬಾ ವೆಂಗಾ 2 ಕಣ್ಣುಗಳ ದೃಷ್ಟಿಯನ್ನ ಕಳ್ಕೊಳ್ಬೇಕಾಗುತ್ತೆ. ಆಮೇಲೆ ಅವಳನ್ನ ಒಂದು ಅಂಧರ ಶಾಲೆಗೆ ಸೇರಿಸ್ತಾರೆ. ಅಲ್ಲಿ ಅವಳು ಬ್ರೈಲ್ ಲಿಪಿಯನ್ನ ಕಲಿತಾಳೆ. ವೆಂಗಾಳ ಮಲತಾಯಿ ಮುಂದೆ ಸತ್ತು ಹೋಗ್ತಾಳೆ. ಆಮೇಲೆ ವೆಂಗಾ ಮತ್ತೆ ಹಳೆಯ ಊರಿಗೆ ಬಂದು ಅವಳ ತಂಗಿ ತಮ್ಮಂದಿರನ್ನ ನೋಡ್ಕೊಳ್ತಾಳೆ. 2ನೇ ಮಹಾಯುದ್ಧ ಆರಂಭ ಆದಾಗ ಬಾಬಾ ವೆಂಗಾಗೆ ಒಂದು ವಿಚಿತ್ರವಾದ ಶಕ್ತಿ ಬಂದಿದೆ ಅಂತ ಅನ್ಸೋಕೆ ಶುರುವಾಗುತ್ತೆ. ಅದಕ್ಕಾಗಿ ಎಲ್ರಿಗೂ ಭವಿಷ್ಯ ಹೇಳೋಕೆ ಶುರು ಮಾಡ್ಬಿಡ್ತಾಳೆ. ಅದ್ಭುತ ಅಂದ್ರೆ ಅವಳು ಹೇಳಿದ ಹಾಗೇನೆ ಘಟನೆಗಳು ನಡೆದಾಗ ಜನರಿಗನ್ಸುತ್ತೆ ಇವಳಲ್ಲಿ ಏನೋ ಒಂದು ಬಹಳ ದೊಡ್ಡ ಶಕ್ತಿ ಇದೆ ಅಂತ, ಇವಳಲ್ಲಿ ಏನೋ ಒಂದು ಅಲೌಕಿಕ ಪವರ್ ಇದೆ ಅಂತ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗೇನೆ ಜನರ ಬಾಯಿಂದ ಬಾಯಿಗೆ ಸುದ್ದಿ ಹರಡಿ ಅವಳು ತುಂಬಾ ಫೇಮಸ್ ಆಗ್ಬಿಡ್ತಾಳೆ. ಬಲ್ಗೇರಿಯಾನ ಆಳ್ತಾ ಇದ್ದ ಅರಸರ ಕುಟುಂಬದವನಾದ 3ನೇ ಬೋರಿಸ್ ರಾಜ ಕೂಡ ಇವಳ ಮನೆಗೆ ಬಂದು ಭವಿಷ್ಯವನ್ನ ಕೇಳ್ತಾನೆ. 1942ರಲ್ಲಿ ಡಿಮಿಟಾರ್ ಅನ್ನೋ ಯೋಧನನ್ನ ವೆಂಗಾ ಮದುವೆ ಆಗ್ತಾಳೆ. 2ನೇ ಮಹಾಯುದ್ಧ ಮುಗಿದ ಮೇಲೆ ಅಲ್ಲಿನ ಸರ್ಕಾರ ಇವಳ ಆಕ್ಟಿವಿಟಿಯ ಮೇಲೆ ನಿರ್ಬಂಧವನ್ನ ಹೇರುತ್ತೆ. ಯಾವಾಗ್ಲೂ ಪೊಲೀಸರು ಇವಳ ಮನೆಗೆ ಬಂದು ಈ ತರ ಎಲ್ಲ ಭವಿಷ್ಯ ಹೇಳಬಾರದು ಅಂತ ಸ್ಟ್ರಿಕ್ಟ್ ಮಾಡ್ತಾರೆ. ಆದ್ರೆ ಅದಕ್ಕೆಲ್ಲ ವೆಂಗಾ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಜನರ ಹತ್ರ ಹೋಗಿ ಭವಿಷ್ಯವನ್ನ ಹೇಳ್ತಾಳೆ. 1960ರ ವೇಳೆಗೆ ಸರ್ಕಾರದ ಇಂತಹ ನಿರ್ಬಂಧಗಳೆಲ್ಲ ಕಮ್ಮಿ ಆಗುತ್ತೆ. ಪೊಲೀಸರೆಲ್ಲ ಹೊರಟೋಗ್ತಾರೆ. ಆಗ ಪೆಟ್ರಿಚ್ ಮುನ್ಸಿಪಾಲಿಟಿ ಅವರು
ಇವಳ ಭವಿಷ್ಯ ಹೇಳೋ ಶಕ್ತಿನ ಬಳಸ್ಕೊಳ್ಳೋಕೆ ನಿರ್ಧಾರ ಮಾಡ್ತಾರೆ. ಬಲ್ಗೇರಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅನ್ನೋ ಒಂದು ಸಂಸ್ಥೆ ಇರುತ್ತೆ. ಆ ಸಂಸ್ಥೆಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಸಜೆಸ್ಟಾಲಜಿ ಅಂತ ಒಂದು ವಿಭಾಗ ಇರುತ್ತೆ. ಅಲ್ಲಿ ಮನುಷ್ಯರ ಮನಸ್ಸನ್ನ ಸ್ಟಡಿ ಮಾಡ್ತಾ ಇದ್ರು, ಅಂದ್ರೆ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಒಂದು ವಿಭಾಗ. ಆ ಸಂಸ್ಥೆಯಲ್ಲಿ ಇವಳಿಗೆ ಕೆಲಸ ಕೊಟ್ಟು ಅವಳ ಹತ್ರ ಭವಿಷ್ಯ ಕೇಳೋಕೆ ಬರೋರಿಗೆ ಎಂಟ್ರಿ ಫೀಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಈ ರೀತಿ ಬಾಯಲ್ಲೆಲ್ಲ ಭವಿಷ್ಯ ಹೇಳೋದು ಸೈನ್ಸ್ಗೆ ವಿರುದ್ಧ ಅಂತ ಅನ್ಸಿದ್ರು ಕೂಡ ಇದನ್ನ ಮುನ್ಸಿಪಾಲಿಟಿ ಅವರು ಸಪೋರ್ಟ್ ಮಾಡ್ತಾರೆ. 1962ರಲ್ಲಿ ಅವಳ ಗಂಡ ಸತ್ತು ಹೋಗ್ತಾನೆ. ಆಮೇಲೆ ವೆಂಗ ಅಲ್ಲಿಂದ ರುಪಿಟ್ ಅನ್ನೋ ಒಂದು ಹಳ್ಳಿಗೆ ಹೋಗಿ ಅಲ್ಲೂ ಕೂಡ ಈ ತರ ಭವಿಷ್ಯ ಹೇಳೋ ಕೆಲಸವನ್ನ ಮಾಡ್ತಾಳೆ. 1990ರ ಸುಮಾರಿಗೆ ನನ್ನ ಹೆಸರಲ್ಲಿ ಒಂದು ಚರ್ಚ್ ನಿರ್ಮಾಣ ಮಾಡಬೇಕು ಅಂತ ಅವಳು ಹೇಳ್ತಾಳೆ. ಅದರಂತೆ ಅವಳ ಅನುಯಾಯಿಗಳೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಚರ್ಚ್ ಅನ್ನ ನಿರ್ಮಾಣ ಮಾಡ್ತಾರೆ. 1996ರ ಆಗಸ್ಟ್ 11ಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ನಿಂದ ಬಾಬಾ ವೆಂಗ ಸತ್ತು ಹೋಗ್ತಾಳೆ. ಬದುಕಿನುದ್ದಕ್ಕೂ ಬಾಬಾ ವೆಂಗ ಭವಿಷ್ಯ ಹೇಳ್ತಾನೆ ಇದ್ಲು. ಅದರಲ್ಲಿ ಮುಖ್ಯವಾಗಿರೋದನ್ನ ಈಗ ನೋಡೋಣ. ಅವಳು ಸಣ್ಣವಳಿದ್ದಾಗ 2ನೇ ಮಹಾಯುದ್ಧ ಆಗುತ್ತೆ, ಅದರಿಂದ ಲಕ್ಷಾಂತರ ಜನರು ಸಾಯ್ತಾರೆ ಅಂತ ಹೇಳಿರ್ತಾಳೆ. ಆ ಭವಿಷ್ಯ ನಿಜ ಆಗಿದ್ರಿಂದಾನೇ ಬಾಬಾ ವೆಂಗಗೆ ಬಹಳ ದೊಡ್ಡ ಖ್ಯಾತಿ ಬಂತು. ರಷ್ಯಾ, ಉಕ್ರೇನ್, ಜಾರ್ಜಿಯಾ ಸೇರಿದಂತೆ ಸುಮಾರು 15 ದೇಶಗಳು ಸೇರಿ ಸೋವಿಯತ್ ಯೂನಿಯನ್ ಅಂತ ಒಕ್ಕೂಟ ಇತ್ತು. ಆ ಒಕ್ಕೂಟ ಬಿದ್ದು ಹೋಗುತ್ತೆ ಅಂತ ಬಾಬಾ ವೆಂಗ ಹೇಳಿರ್ತಾಳೆ. 1991ರಲ್ಲಿ ಅದೂ ಕೂಡ ನಿಜ ಆಯ್ತು. ಉಕ್ರೇನ್ ನಲ್ಲಿ 1986ರಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬ್ಲಾಸ್ಟ್ ಆಯ್ತು. ಇದ್ರ ಬಗ್ಗೆ ಕೂಡ ಬಾಬಾ ವೆಂಗ ಭವಿಷ್ಯವನ್ನ ಹೇಳಿದ್ದಳಂತೆ. ಸೋವಿಯತ್ ಯೂನಿಯನ್ ನ 2ನೇ ಅಧ್ಯಕ್ಷ ಜೋಸೆಫ್ ಸ್ಟಾಲಿನ್ ಸಾವಿನ ದಿನಾಂಕ, 3ನೇ ಬೋರಿಸ್ ರಾಜನ ಸಾವಿನ ದಿನಾಂಕ, ಅಷ್ಟೇ ಅಲ್ಲ ತಾನು ಸಾಯೋ ದಿನಾಂಕ ಕೂಡ ಅವಳು ಕರೆಕ್ಟ್ ಆಗಿ ಹೇಳಿದ್ಲಂತೆ. ಕೋವಿಡ್ ಮಹಾಮಾರಿ ಬಂದು ಜನರನ್ನ ಬಲಿ ತಗೊಳುತ್ತೆ ಅಂತ ಭವಿಷ್ಯ ಕೂಡ ಕೊಟ್ಟಿದ್ಲಂತೆ. ಇಷ್ಟೆಲ್ಲ ಭವಿಷ್ಯ ಹೇಳಿರೋ ಬಾಬಾ ವೆಂಗ ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ಏನು ಹೇಳಿದ್ಲು ಅನ್ನೋ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. 2025ರ ವೇಳೆಗೆ ಇಡೀ ಜಗತ್ತಿನಲ್ಲಿ ಆರ್ಥಿಕ ವ್ಯವಸ್ಥೆ ಕುಸಿಯುತ್ತೆ ಅಂತ ಬಾಬಾ ವೆಂಗ ಹೇಳಿದ್ಲು. ರೀಸೆಂಟ್ ಆಗಿ ಅಮೆರಿಕ ಕೈಗೊಂಡ ತೆರಿಗೆ ನೀತಿಯಿಂದ ಈ ತರ ಆಗಿರೋದಂತೂ ನಿಜ. ಇದೇ ಟೈಮಲ್ಲಿ ಯುರೋಪ್ ಮತ್ತೆ ಸುತ್ತಮುತ್ತ ಯುದ್ಧಗಳು ಶುರುವಾಗುತ್ತೆ. ಇದರಿಂದಾಗಿ ಮಾನವೀಯತೆಯ ನಾಶವಾಗುತ್ತೆ ಅಂತ ಬಾಬಾ ವೆಂಗ ಭವಿಷ್ಯ ಹೇಳಿದ್ಲು. ಈಗಾಗಲೇ ಉಕ್ರೇನ್ ರಷ್ಯಾ ವಾರ್ ಆಗಿದೆ. ಈಗ ಪಾಕಿಸ್ತಾನ ಭಾರತ ಯುದ್ಧನೂ ಆಗುವಂತಹ ವಾತಾವರಣ ಇದೆ. ಇದನ್ನೇ ಬಾಬಾ ವೆಂಗ ಆಗ ಹೇಳಿದ್ಲು ಅಂತ ಮೀಡಿಯಾಗಳಲ್ಲೂ ನ್ಯೂಸ್ ಬಂದಿದೆ. ಈ ತರದ ಬಹಳಷ್ಟು ಅಂದಾಜುಗಳನ್ನ ಬಾಬಾ ವೆಂಗ ಅಜ್ಜಿ ಮಾಡಿದ್ರು. ಕೆಲವು ನಿಜ ಆಗುತ್ತೆ, ಕೆಲವು ಸುಳ್ಳಾಗುತ್ತೆ. ಆದ್ರೂ ಇಂತಹ ಅಪಾಯಕಾರಿ ಭವಿಷ್ಯವಾಣಿ ಸುಳ್ಳಾಗ್ಲಿ ಅಂದ್ರೆ ಮಾನವೀಯತೆ ನಾಶ ಆಗೋದು ಬೇಡ ಅಂತ ಆಶಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.